ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಕಾವೇರಿ ಮಾತೆ ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ, ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ ಅಂತಲೂ ಕೂಡ ಕರಿತೀವಿ. ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ 1932ನೇ ಇಸ್ವಿ. 1932. ಅಲ್ಲಿಂದ ಇಲ್ಲಿವರೆಗೆ 93 ವರ್ಷಗಳಾಗಿದ್ದಾವೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಈ 93 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು 1940ನೇ ಇಸ್ವಿಯಿಂದ. 40ನೇ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ 1941ನೇ ಇಸ್ವಿನಲ್ಲಿ 120.90 ಅಡಿ ಭರ್ತಿಯಾಗಿದೆ. 120.90 ಅಡಿ. ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಈ 124 ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ. ಸುಮ್ಮನೆ ಯಾವನ KRS ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ, ಸುಮಾರು 49 TMC ನೀರು. 49 TMC ನೀರು. ಯಾವಾಗಲೂ ಕೂಡ 1932ನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ 124 ಅಡಿ ಆಗಿರಲಿಲ್ಲ. 193 ವರ್ಷಗಳಲ್ಲಿ 76 ವರ್ಷಗಳು ಭರ್ತಿಯಾಗಿದ್ದಾವೆ. 76 ವರ್ಷಗಳು. 93 ವರ್ಷಗಳ ಇತಿಹಾಸದಲ್ಲಿ 17 ಬಾರಿ ನೀರು ತುಂಬಿಲ್ಲ. 17 ಬಾರಿ ನೀರು ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, DK ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದ್ದೀವಿ. ಇನ್ನೂ ಮೂಢನಂಬಿಕೆಗಳ ಮೂಲಕ ಈಗ ಮಳೆ ಬರೋದು, ಮಳೆ ಬಲ್ಲದೆ ಇರೋದು, ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್. ಪ್ರಕೃತಿ
ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದರೆ ದುರಾಸೆಗಳನ್ನಲ್ಲ. ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರು ಇರ್ಬೇಕು ವಿರೋಧ ಪಕ್ಷದವರು. ಎಂತ ಮೂಢಾತ್ಮರು ಇರಬೇಕು ಅವರು. ನೀವು ತಿಳ್ಕೊಂಡ್ರೆ ಸಾಕು, ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು, ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು, ಸುಳ್ಳುಗಳನ್ನೇ ಟೀಕೆ ಮಾಡೋದು. ನಾನು ಈ ವರ್ಷ ಕಾವೇರಿ ಜಲಾಯನ ಕಾವೇರಿ ಅಭಿವೃದ್ಧಿ ನಿಗಮಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ಏನಪ್ಪ ಮಹೇಶ, ಏನಯ್ಯ MD ಹೇಳಯ್ಯ ಕರೆಕ್ಟಾಗಿ, ಯಾವಾರು ಕೊಟ್ಟಿದ್ರಾ? ಇದೇ ಫಸ್ಟ್ ಟೈಮ್. ಟೀಕೆ ಮಾಡೋರು ಯಾವಾರು ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ? ಇಲ್ಲ, ಕೊಡೋದೂ ಇಲ್ಲ. ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ. ಟೀಕೆ ಬಿಟ್ಟು ಏನು ಮಾಡಲ್ಲ. ಅಧಿಕಾರ ಕೊಟ್ಟಾಗ ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ. ಬಿಜೆಪಿಗೆ ಯಾವತ್ತೂ ಆಶೀರ್ವಾದ ಮಾಡೇ ಇಲ್ಲ. JDSಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿಗೆ ಮಾಡಿಲ್ಲ. ಮಾಡಿಲ್ಲ ಕಡೆಯ. 2008ರಲ್ಲಿ 110 ಸೀಟ್ ಗೆದ್ರು, 113 ಅಲ್ಲ. 2018ರಲ್ಲಿ 104 ಸೀಟ್ ಗೆದ್ರು, 13 ಅಲ್ಲ. ಆದ್ರೆ ಹಿಂಭಾಗಲಿಂದ ಬಂದ್ಬಿಟ್ರು. ಆಪರೇಷನ್ ಕಮಲ ಹಾಕಿದ್ರು. ಇತ್ತ ಮೊದಲು ಆಪರೇಷನ್ ಕಮಲ ಯಾವಲಾರು ಇತ್ತ? ಮಿಸ್ಟರ್ ಯಡಿಯೂರಪ್ಪ ಹುಟ್ಟಾಕಿದ್ದು ಇದು ಆಪರೇಷನ್ ಕಮಲ. ಯಾವಲಾರು ಇತ್ತ ಆಪರೇಷನ್ ಕಮಲ? ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಎಗೇರಿತ್ತು ಯಾವಾಗಲೂ. ಆದ್ರೆ ಆಪರೇಷನ್ ಕಮಲ ಇರಲಿಲ್ಲ. ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊಬಂದ್ರು. ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು. ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ 2 ಸಾರಿ ಅಧಿಕಾರಕ್ಕೆ ಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕು, ಮಾಹಿತಿ ಇಟ್ಕೊಂಡಿರ್ತೀಯ ನೀನು. ಇವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ. 113 ಸ್ಥಾನ ಬಂದೇ ಇಲ್ಲ, ಯಾವಾಗಲೂ ಬಂದಿಲ್ಲ. JDS ಅಂತೂ ಬರಕ್ ಸಾಧ್ಯನೇ ಇಲ್ಲ. ಅವ್ರು ಇನ್ನೊಬ್ರು ಹೆಗಲ ಮೇಲೆ ಕೈ ಹಾಕಂದೇ ಬರಬೇಕು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು, ಇದು ಕರ್ನಾಟಕದ ಪರಿಸ್ಥಿತಿ. ಆದ್ರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ. ಈಗ ಇಬ್ರು ಜೊತೆ ಆಗ್ಬಿಟ್ಟರು, ಇಬ್ರು ಸೇರ್ಕೊಂಡವ್ರ. ಈಗ ಚಲುವರಾಯಸ್ವಾಮಿ ಹೇಳಿದ್ರು, ಅವ್ರು ಏನಪ್ಪ ಜೊತೆಯಾಗಿ ಮಾಡದ್ದು ಏನಪ್ಪ ಅಂತಂದ್ರೆ, ನಾವು 2018ರಲ್ಲಿ 1 ಸ್ಥಾನ ಗೆದ್ದಿದ್ದು,
ಆಮೇಲೆ 9 ಸ್ಥಾನ ಗೆದ್ದು ಅವರು 22ರಿಂದ 19ಕ್ಕೆ ಬಂದರು. ಇಬ್ರು ಸೇರ್ಕೊಂಡಾಗ ನಮ್ಮ ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ. ಮಾಡ್ಕೊಳ್ಳಿ. ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ಅಂತ ನಾನು ಹೇಳಲ್ಲ, ಇರಲೇಬೇಕು, ಟೀಕೆ ಮಾಡಲೇಬೇಕು. ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು, ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಸುಳ್ಳು ಹೇಳಬಾರ್ದು, ಸುಳ್ಳು ಅಪವಾದಗಳನ್ನು ಮಾಡಬಾರ್ದು. ಜನರಿಗೆ ಗೊತ್ತಾಗಲ್ವಾ? ನಾ ಸುಳ್ಳು ಹೇಳ್ಬಿಟ್ಟು ಹೋದ್ರೆ ಗೊತ್ತಾಗಲ್ವಾ? ಸಿದ್ದರಾಮಯ್ಯ ಬರೀ ಸುಳ್ಳೆ ಭಾಷಣ ಮಾಡೋದ್ಬಿಟ್ಟು ಹೋದ ಅಂತ ಹೇಳಲ್ವಾ? ಅದಕ್ಕೆ ಸಾಧ್ಯವಾದ ಮಟ್ಟಿಗೆ 100ಕ್ಕೆ 99% ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನ ತೀರ್ಮಾನ ಮಾಡಲಿ, ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ. ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ, ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಜೂನ್ ತಿಂಗಳಲ್ಲಿ KRS ತುಂಬಿರೋದು 93 ವರ್ಷಗಳ ನಂತರ, 93 ವರ್ಷಗಳ ನಂತರ ಇದೇ ಮೊದಲನೇ ಬಾರಿ. $3,000 ಕೊಟ್ಟಿರೋದು ಇದೇ ಮೊದಲನೇ ಬಾರಿ. ಕೊಡ್ಲಿ, ಹೇಳಿ ನೋಡೋಣ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, 2008ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 2018ರಲ್ಲಿ ಬಿಜೆಪಿ ಸರ್ಕಾರ ಇತ್ತು, 19ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಹೇಳಿ ನೋಡೋಣ 3,000 ಕೊಟ್ಟಿದ್ದು ನಾವು ಅಂತ. ಸುಮ್ಮನೆ ಹೊಡಿತಾ ಇರೋದು ಬುರುಡೆನ, ಬುರುಡೆ ಹೊಡೆಯೋದು. ನಾವು ಈ ಸಾರಿ ಹೇಳಿದೆ ನಾನು DK ಶಿವಕುಮಾರ್ಗೆ, ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ, ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ, ಆ ಎಲ್ಲ MLAಗಳಿಗೆ 50ರಿಂದ 100 ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ. ಅವರೆಲ್ಲ MLAಗಳನ್ನ ಕರೆದು DK ಶಿವಕುಮಾರ್ ಕೊಟ್ಟಿದ್ದಾರೆ. ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು, ನಾನು ಹಣಕಾಸಿನ ಸಚಿವ. ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ ಇರಿಗೇಷನ್ 25,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಆದರೂ ದುಡ್ಡಿಲ್ಲ ಅಂತ. 25,000 ಕೋಟಿ ಯಾವಲಾರು ಕೊಟ್ಟಿದಾರ ಹೇಳಿ ನೋಡೋಣ. ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? PWDಗೆ, ನೀರಾವರಿಗೆ, ಎಜುಕೇಶನ್ಗೆ, ಹೆಲ್ತ್ಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಲ್ಲಿಸಿದೀವ? ದುಡ್ಡು ಕೊಟ್ಟು ಕಡಿಮೆ ಮಾಡಿದೀವ? ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಕೊಟ್ಟಿದ್ದೀವಿ. ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗ್ಬಿಡುತ್ತದೆ. ದಿವಾಳಿ ಆಗಿದೆಯಾ? ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ, ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ನಮ್ಮ ನೀರು ಈಗ ನಾವು 177.5
2.5 TMC ನೀರನ್ನ ಪ್ರತಿ ವರ್ಷ ತಮಿಳುನಾಡು ಕೊಡಬೇಕು. ಎಷ್ಟು? 177.2.5 177.25 TMC ನೀರು ಕೊಡಬೇಕು. ಈ ಜೂನ್ ತಿಂಗಳಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅಂತಂದ್ರೆ 9.1 TMC ನೀರು ಕೊಡಬೇಕಾಗಿತ್ತು. ಆದರೆ ಈಗಾಗಲೇ 42 TMC ನೀರು ಹೋಗ್ಬಿಟ್ಟದೆ. ಕಾವೇರಿ ತಾಯಿಯ ಕೃಪಾ ಕಟಾಕ್ಷ, ಚಾಮುಂಡೇಶ್ವರಿಯ ಆಶೀರ್ವಾದ ಇವೆಲ್ಲದರಿಂದ ನಾವು ಈ ಸಾರಿ ಹೋಗಿದ್ದೀವಿ. ಕಳೆದ ವರ್ಷ ಎಷ್ಟು? 300 ಚಿಲ್ಲರೆನಾ? 305 TMC ನೀರನ್ನ ಕೊಟ್ಟಿದ್ದೀವಿ. 177.25 ಕೊಡಬೇಕು. 305 ಒಟ್ಟೋಗಿದೆ ತಮಿಳುನಾಡಿಗೆ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕು ಬೆಂಗಳೂರಿನ ಕನಕಪುರದ ಹತ್ರ ಅಂತೇಳಿ ಮಾಡಿದ್ದೀವಿ. ಮೇಕೆದಾಟು ಅದಕ್ಕೆ ಒಪ್ಪಿಗೆ ಕೊಡಿ ಅಂತಂದ್ರೂ ಕೊಡಲ್ಲ. ನೀವು ಏನು ಸುಮ್ಮನೆ ಕೂತಿರ್ತೀರಿ? ಯಾರು ಹೇಳಿದ್ರು 5 ನಿಮಿಷದಲ್ಲೇ ಕೊಡಿಸ್ಬಿಡ್ತೀನಿ? ಕೊಟ್ರ? ಆಮೇಲೆ ನಾ ಹೇಳೇ ಇಲ್ಲ ಅಂತಾರೆ. ಆಮೇಲೆ ಅವ್ರಿಗೆ ಒತ್ತದು ಓಟ. ಆಮೇಲೆ ಒಂದು ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ಕನ್ಸಲ್ಟೇಟಿವ್ ಕಮಿಟಿಗಳಿದಾವಲ್ಲ, ಅದು KRS ಇರ್ಬೋದು, ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ನಾರಾಯಣಪುರ ಇರ್ಬೋದು, ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಈಗ ಎಲ್ಲ ಜಮೀನುಗಳಿಗೆ, ನಾಲೆಗಳಿಗೆ ನೀರು ಹರಿಸ್ತಕ್ಕಂಥ ತೀರ್ಮಾನವನ್ನ ಕೂಡಲೇ ಮಾಡಬೇಕು ಅಂತೇಳಿ ನಾನು ಇಲ್ಲಿಂದಲೇ ಆದೇಶ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗಿನಿಂದ ನೀವು ಬೆಳೆ ಬೆಳೆಯಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಒಟ್ಟು ಹಾಕಬೇಕಲ್ಲ. ಕಬ್ಬಿನ ಗದ್ದೆಯನ್ನು ಇದ್ರೆ ಪರವಾಗಿಲ್ಲ, ಭತ್ತ ಹಾಕೋರೆಲ್ಲ ಒಟ್ಲು ಹಾಕಬೇಕಲ್ಲ. ಅದಕ್ಕೆ ಈಗಿನಿಂದ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ತಾಯಿ ಕಾವೇರಿ ಮಾತೆ ಪ್ರತಿ ವರ್ಷ ಇದೇ ರೀತಿ KRS ತುಂಬಿ ಪ್ರತಿ ವರ್ಷ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾವೇರಿ ಮಾತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.